ಮಾಡ್ಕೊಂಡು ಹೋಗಿ. ಸ್ಟಾರ್ಟಿಂಗ್ ಸುದೀಪ್ ಸರ್ ನಿಮಗೆ ಭಾಳ ಸಪೋರ್ಟ್ ಮಾಡಿದ್ರು. ಸುದೀಪ್ ಸರ್ ಕೂಡ ನಿಮ್ಮ ಅಂದ್ರೆ ಇರಬೇಕು ಅನ್ನೋ ಥರದಲ್ಲಿ ಹೇಳ್ತಾ ಇದ್ರು. ಸೊ ನಿಮಗೆ ಸುದೀಪ್ ಸರ್ ನೋಡಿದಾಗ ಫಸ್ಟ್ ಸ್ಟೇಜ್ ಮೇಲೆ ಹೆಂಗೆ ಅನಿಸಿತ್ತು? ಅಂದ್ರೆ ಈ ಸಿನಿಮಾ ನೋಡ್ತಿದ್ರ ಅವರು ಯಾವ ಹೀರೋಗಳು ಸಿನಿಮಾಗಳು ನೋಡ್ತಿದ್ರಿ, ಅವ್ರು ನೋಡಿದಾಗ ಹೆಂಗೆ ಅನಿಸ್ತು? ಅವ್ರು ನೋಡಿದಾಗ ಅವ್ರ ಪಿಕ್ಚರ್ ಅವರು ಇದು ಮಾಡಿದ್ರು, ಒಂದು ಪಿಕ್ಚರ್ ಮಾಡಿದ ಅದನ್ನ ನೋಡಿದೆ ಹೇಳ್ರಿ. ಅದು ನೋಡಿದ್ದಾರೆ ಅವ್ರ ಪಿಕ್ಚರ್, ಅದು ಹುಚ್ಚ ಪಿಕ್ಚರ್ ಮಾಡಿದ್ದು ನೋಡ್ರಿ, ಅದೇ ಹೇಳ್ದಾರೆ ಅವ್ರ ಮುಂದೆ. ಅವ್ರು ಖುಷಿಯಾಗಿ ನಕ್ರಿ. ಈಗ ಮನ್ಯಾಗಿನ ಆಟನ ನಿಮ್ಗೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅನ್ನೋದು ಸಮಸ್ಯೆ ಆಯ್ತು, ಅಥವಾ ಏನ್ ಅಲ್ಲಿ ಎಲ್ಲಾರು ಜಗಳಾಡ್ಕೊಂಡು ಅವ್ರವ್ರ ಪಾಡಿಗೆ ನಾ ಗೆಲ್ಬೇಕಂತ ಒಂದು ಯೋಚನೆ ಮಾಡಿದ್ ನಿಮಗೆ ಸಮಸ್ಯೆ ಆಯ್ತು? ಯಾಕೆ ಹೊರಗೆ ಬಂದ್ರಿ ಅಂತ ನಿಮಗೆ ಅನ್ಸಾಕತ್ತೈತಿ ಈಗ? ಇಲ್ಲ ರೀ, ಅದೇನು ಸಮಸ್ಯೆ ಆಗಿಲ್ಲ ಬಿಡ್ರಿ, ಅದೇನು ಸಮಸ್ಯೆ ಇಲ್ರಿ. ಅದು ಮತ್ತೆ ದಿನ ಒಬ್ರು ಕಳ್ಸಬೇಕಲ್ರಿ, ಎಷ್ಟು ದಿನ ಇಟ್ಕೊಂತಾರ? ಇನ್ನೊಂದು 10-12 ವಾರ ಉಳ್ದಿರ್ಬೇಕ್ರಿ, ಇನ್ನು ವಾರ ಒಬ್ರು ಕಳ್ಸ್ಬೇಕಲ್ರಿ. ಮತ್ತು ಹಂಗಾಗಿ ನಾವು ಹೊರಗೆ ಬಂದೇವು. ಅದೇ ಒಂದು 5 ವಾರ ಇದ್ದಿದ್ದೇ ನಮ್ಗೆ ಹೆಚ್ಚಂತಾರೆ. ಇನ್ನ ಜನರು ಹೋಗಾಗೆ ಮಲ್ಲಮ್ಮಗ ಚುಣಿವಾರಕ್ಕೆ ಮಲ್ಲಮ್ಮನೇ ಬರಾಕಿ ಅಂತಿದ್ರಂತ್ರ. ಅಲ್ಲಾರ ಕರೆ ಸುಳ್ಳು ರೀ ಅಂದ್ರು ಒಬ್ಬಿಬ್ರು. ಬೇಗ ಬರ್ತಾಳ, ಚುಣಿವಾರಕ್ಕೆ ಬರ್ತಾಳ ಅಂತಂದ್ರಿ. 5 ವಾರ ನನಗೆ ಅವಕಾಶ ಸಿಕ್ತಿರಿ. ನಮ್ಮ ಮ್ಯಾಗ ನಂಬಿಕೆ ಇಟ್ಟು ಜನರು ಓಟ್ ಹಾಕಿ ನಮ್ಗೆ ಅಲ್ಲಿ ಇರೋಂಥ ಅವಕಾಶ ಮಾಡಿಕೊಟ್ಟಿದ್ಕ ಎಲ್ಲರಿಗೂ ಜನಗಳಿಗೆ ನಮಸ್ಕಾರ. ಈಗ ನೀರಾಗ ನೀವು ಟಾಸ್ಕ್ ಆಡ್ತಾ ಇದ್ರಲ್ಲ, ಕೀ ಎತ್ಕೊಂಬರೋದು, ಆಗ ಎಲ್ಲಾರು ಚಲೋ ಆಡಿರಿ, ಭಾಳ ಮಲ್ಲಮ್ಮ ಚಲೋ ಆಡಿಲ್ಲ ಅಂತ ಹೇಳತ್ತಿದ್ರು. ಅವಾಗ ಹೆಂಗ್ ಅನ್ಸತ್ತಿದ್ ನಿಮ್ಗೆ? ಅಂದ್ರೆ ಇಲ್ಲಿಗೆ ಇರ್ಲೇಬೇಕು ಅಂತ ಹೋಗಿ ಕೀ ಎತ್ಕೊಂಡ್ ಬಂದಿದ್ದ ಹೆಂಗ? ಈ ಶೀಟಿಗೆ ಬಣ್ಣ ಹಚ್ಚೋದು ಅದೆಲ್ಲ ಆಟ ಒಂದಿತ್ತಲ್ರಿ, ಎಲ್ಲರೂ ಮುಂದೆ ಬರ್ಬೇಕನ್ನೋದು. ಹಂಗೆ ನಮಗೂ ಒಂದು ಆಸೆ, ನಾವು ಬೇಗ ಬರ್ಬೇಕಂತ. ಅಲ್ಲಿ ಫಸ್ಟ್ ಅದು ತಂದದ್ದ ನಾನು ಕೀ ತಂದದ್ದು ಸಿಂಪಲ್. ನಾ ಸಿಮೆಂಟ್ ಪೂಲಿಗೆ ಇಳ್ದಕ್ಕಿನೇ ಅಲ್ಲರಿ, ನೀರ್ ಅಂದ್ರೆ ಭಯ ಆತಿತ್ತು. ಅವಾಗ ಇಳಿಗೆ ಏನು ಭಯನೇ ಆಗಲಿಲ್ರಿ. ಇದು ಮೊದಲು ತರಬೇಕು, ಆಟ ಆಡ್ಬೇಕು, ಗೆಲ್ಬೇಕು, ಇದು ಒಂದೇ ತಲೆಯಾಗಿತ್ತು ನನಗೆ. ಖರೆ ಅಂದ್ರೆ ನಾನು ನೀರಾಗ ಇಳ್ದಿಲ್ಲ, ನಮ್ಗೆ ಈಸ ಬರಲ್ಲ ರೀ. ನೀರಂದ್ರೆ ಭಯ ಆಗ್ತಿತ್ತು. ಅವಾಗ ಏನು ತಲೆಯಾಗ ಬರಲಿಲ್ಲ. ಅದಕ್ಕೆ ನಾನು ಕೀ ಬಿಚ್ಚಾರ ಹಂಗೆ ಓಡ್ಕೊತ ಹೋಗೋಣ ಹಾರಿಕೆ, ಅದೊಂದು ಖುಷಿ ಆಯ್ತು ನಮ್ಗೆ. ಈಗ ಒಂದು ಸುದ್ದಿ ಹಬ್ಬಿತ್ತು, ಏನಂತಂದ್ರೆ ಬುಧವಾರನ ಮಲ್ಲಮ್ಮ ಹೊರಗೆ ಹೋಗ್ಬಿಟ್ಟಾರ, ಮನ್ಯಾಗ ಏನೋ ಒಂದು ಕಾರ್ಯಕ್ರಮ ಐತಿ, ಸೊಸಿಗೇನೋ ಮಗು ಆಗೈತಿ, ಇಂಥದ್ದೊಂದು ಸುದ್ದಿ ಹಬ್ಬಿತ್ತು. ನಿಮ್ಗೆ ಅದು ಕಿವಿ ಬಿತ್ತ? ಒಂದು ಅದೇನಾರ ನಿಮ್ಗೆ ಓಟ್ ಜನ ಅಂದ್ರೆ ಮಲ್ಲಮ್ಮ ಹೋಗ್ಬಿಟ್ಟಾರ ಬಿಡು ಅಲ್ಲೇ ಮನೆಯಿಂದ ಅಂತ ಜನ ಓಟ್ ಹಾಕೋದು ಕಮ್ಮಿ ಮಾಡಿದ್ರಂತ ಅನಿಸ್ತಾ ಹೆಂಗ? ಅದು ಏನು ನಮ್ಗೆ ಗೊತ್ತಿಲ್ಲ ರೀ, ಹೊರಗೆ ಬಂದಿಂದ ಗೊತ್ತರಿ. ಅಲ್ಲಿ ಒಳಗಿದ್ದಾಗ ಏನು ನಮ್ಗೆ ಇದು ಗೊತ್ತಿಲ್ಲ ರೀ. ಅದು ಇದು ಏನು ಗೊತ್ತಿಲ್ಲ ರೀ, ಹೊರಗೆ ಬಂದು ಸುದ್ದಿ ಅದು. ಇಲ್ಲ ರೀ, ಇನ್ನ ಡೆಲಿವರಿ ಆಗಿಲ್ರಿ ನಮ್ಗೆ ಸಸಿದು, ಇನ್ನ ಆಗಿಲ್ಲ. ಏನೋ ಸುಮ್ಮನೆ ಮಾಡ್ಯಾರಿ, ಯಾರು ಮಾಡ್ಯಾರ ಅದೇ ಕರೆ ಹಿಡ್ಕೊಂಬಿಟ್ರ. ಒಂದ್ ಮಾಡಕ್ ಹೋಗಿ ಇನ್ನೊಂದು ಮಾಡಿಬಿಡ್ತಾರ. ಏನ್ ಮಾಡ್ತಾರ? ಹಂಗೆಲ್ಲ ಮಾಡ್ಬಾರ್ದಲ್ಲ ರೀ, ಕರೆ ಇತ್ತಿದ್ ಕರೆ ಮಾಡ್ಬೇಕು. ಹೌದಲ್ಲ ರೀ? ತಪ್ಪಂತೀರಿ ಏನಂದು ಸುಳ್ಳು ಅಂತೀರಿ. ಇದು ತಪ್ಪು, ಇದು ಮಾಡಿದ್ದು ಅಲ್ಲ. ಯಾರೊಬ್ರು ಮಾಡಿ ಹಾಕ್ಯಾರನ ಸುದ್ದಿ ಆಗಿತ್ತ ಅಂತಂದ್ರೆ ಬಂದಿಂದ ಹೇಳಿದ್ರು. ಒಂದಿಷ್ಟು ವಿಚಾರ ಹೇಳತ್ತಿದ್ರಿ ನೀವು, ನಾನು ನೀರಿಗೆ ಹೇಳ್ದಾಗೆಲ್ಲ ಸ್ವಿಮ್ಮಿಂಗ್ ಪೂಲೇ ನೋಡಿಲ್ಲ ಅಂತ. ಹಂಗೆ ನೀವು ಹೊರಗೆ ಯಾವತ್ತು ಮಲ್ಲಮ್ಮ ಅಂದ್ರೆ ಒಂದು ಗಟ್ಟಿ ಸೀರೆ ಉಟ್ಕೊಂಡು ಜಬರ್ದಸ್ತಾಗಿ ಖಡಕ್ಕಾಗಿ ಕಾಣಿಸಂತ ಮಲ್ಲಮ್ಮ. ಮನ್ಯಾಗ ಹೋದ್ರಿ, ಅವರೆಲ್ಲ ಡ್ರೆಸ್ ಅವ್ರ ಶೈಲಿ ಬೇರೆನೇ ಇತ್ತು. ನೀವು ಯಾವಾಗಾರ ಅಂಥವ್ರು ನೋಡಿದ್ರೆ ನಿಮ್ಮ ಜೀವನದಾಗ ಆ ಥರದವ್ರು ಎಲ್ಲರ ಜೊತೆಗೆ ಜೀವನ ಮಾಡಿದ್ದ ಸಂದರ್ಭ ಸಿತ್ತ? ಮತ್ತು ನೀವು ಕೂಡ ಒಂದು ಮಾಡರ್ನ್ ಡ್ರೆಸ್ ಹಾಕೊಂಡು ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂಡು ಆಟಕ್ಕೆ ಇಳಿಲೇಬೇಕಂತ ಹೇಳಿದ್ರಿ, ಅದು ಹೆಂಗಿತ್ತು? ಅದು ಖುಷಿ ಐತ್ರಿ. ಮತ್ತೆ ಅಲ್ಲಿ ಇಳಿಬೇಕಾಯ್ತ್ರಿ, ಅದು ಹಾಕೊಳ್ಳೆ ಪ್ರಸಂಗ ಬಂತ್ರಿ. ನಾನೆಲ್ಲ ನಮ್ಮ ಮೇಡಮರಿಗೆ ಬ್ಯಾಡ್ರಿ ನಾ ಪ್ಯಾಂಟ್ ಹಾಕೊಳಂಗಿಲ್ಲ. ಯಾಕೆ ಇಲ್ಲ ಮಲ್ಲಮ್ಮ ಅಂತ ಸಂದರ್ಭ ಬಂತಂದ್ರೆ ಹಾಕೋ, ಇಲ್ಲಿಕಂದ್ರೆ ಹಾಕೋಬೇಡ ಅಂತಂದ್ರು. ಓ ನನ್ಗೆ ಅಲ್ಲಿ ಬಂತು, ನಮ್ಗೆ ಮೇಡಮ್ ಕಳಿಸಿದ್ದೆ ಒಳ್ಳೇದಾಯ್ತು ಅಂತ ಅಂದ್ರೆ ಅವಾಗ ಪ್ಯಾಂಟ್ಗಳು ಸೀರೆ ಹಾಕೊಂಡು ಅಲ್ಲಿ ನೀರಾಗ ಎಲ್ಲಿ ಇಳಿಯಕ್ ಆಗ್ತಿತ್ರಿ? ಸೀರೆ ಹಾಕೊಂಡು ಎಲ್ಲಿ ಇಳಿಯಕ್ ಆಗ್ತಿತ್ತು ನೀರಾಗ? ನಮ್ಮ ಮೇಡಮ್ ಇದು ಪ್ಲಾನ್ ಮಾಡಿ ಕಳಿಸಿದ್ದೆ ಒಳ್ಳೇದಾಯ್ತು, ನಮಗೆ ಪ್ಯಾಂಟ್ ಕಳಿಸಿದ್ದು, ಇದು ನೀರಾಗ ಇಳಿಲಾಕ ಈಜಿ ಆಯ್ತು ಅಂತ ನನಗೆ ಅವಾಗ